ಅದು ತಗೋಬೇಕು. ಈ ತರ ಮಾಡಿದೀನಿ ಕುಕ್ಕರ್ನ. ಇದ್ದಂಗೆ. ಹಲೋ, ಮತ್ತೆ ಬಂದಿದ್ದೀನಿ. ಯಾರೆಲ್ಲ ಕಾಪಿರೈಟ್ ಇಶ್ಯೂ ಬರುತ್ತೆ. ನಾನು ನಿಮ್ಗೆ ನೆನ್ನೆ ಹೇಳಿದ್ದೆ ಏನಂತ, ಕುಕ್ಕರ್ ಒಂದು ಹಾಳು ಮಾಡಿದ್ದೀನಿ ಅಂತ. ಆ ಕುಕ್ಕರ್ ತೋರಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ನೀವೇ ನೋಡಿ, ಈ ತರ ಮಾಡಿದ್ದೀನಿ ಕುಕ್ಕರ್ನ. ಸೊ ಈ ಕುಕ್ಕರ್ನ ಇವಾಗ ನಾನು ಕೊಟ್ಬಿಟ್ಟು ಹೊಸ ಕುಕ್ಕರ್ ತಗೋಬೇಕು. ಮತ್ತೆ ನೆನ್ನೆ ಬಟ್ಟೆದು ಹೋಗಿದ್ನಲ್ಲ, ಅದಾಗಲಿಲ್ಲ. ಅದಕ್ಕೆ ಸಾಂಬಾರು ಕೂಗ್ಸಿದ್ದೀನಿ, ಬಂದು ರೈಸ್ ಮಾಡ್ಕೊಳ್ಳೋಣ ಹೊಸ ಪಾತ್ರೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಎಮರ್ಜೆನ್ಸಿಗೆ ಇದೊಂದು ಬ್ಯಾಗ್ ತೊಗೊಂಡು ಹೋಗ್ತೀನಿ ಇರಲಿ ಅಂತ. ಮತ್ತೆ ಇದು ದೇವ್ರ ಮನೆಗೊಂದು ತುಪ್ಪ ಹಾಕಕ್ಕೆ, ಎಣ್ಣೆ ಮತ್ತೆ ತುಪ್ಪ ಹಾಕಕ್ಕೆ ಬರುತ್ತೆ ನೋಡು, ಅದು ತಗೋಬೇಕು. ನಾನು ಕುಕ್ಕರ್ ಒಂದೇ ಎತ್ಕೋ. ನಾನು ಇಲ್ಲ ಆ ಬ್ಯಾಗ್ ಹಿಡ್ಕೋ, ಇಲ್ಲ ಇದನ್ನ ಹಿಡ್ಕೋ. ಇದು ಹಿಡ್ಕೊಳಕ್ ನಿನ್ ಕೈಲ ಐತಲ್ವಾ? ಏನ್ ನೀನ್ ಅಷ್ಟು ಇದಾಗ್ಬಿಟ್ಟಿದ್ಯಾ, ಟಯರ್ಡ್ ಆಗ್ಬಿಟ್ಟಿದ್ಯಾ? ಇನ್ ಮನೇಲಿ ಬೆಳಿಗ್ಗೆ ಅಂತ ಕೆಲಸ ಮಾಡಿರೋರು ನಮಗೆ. ಆ ಫೋನ್ ಎತ್ಕೊಬ್ರಗ್ ಹೋಗಿ. ಪಿ ಯಾವ್ದು ಮತ್ತೆ ದೇವ್ರ ಮನೆ ತೋರಿಸ್ತೀನಿ ಇವತ್ತಿಂದು. ಪೂಜೆ ಡನ್. ಇವತ್ತಿನ ಪೂಜೆ ಆಗಿದೆ. ತುಳಸಿ ಸಿಗ್ಲಿಲ್ಲ ನನಗೆ, ಸೊ ಇವತ್ತು ಈ ತರ ಮಾಡಿದ್ದೀನಿ. ನಂಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಹಂಗೆ ಉದ್ಭವ ಆಗ್ಬಿಟ್ಟಿಲ್ಲ ನಾನು, ಆಯ್ತಾ? ಸರಿಯಾಗಿ ಮಾತಾಡು. ಏನಂದೆ? ನೀವು ತುಂಬ ಜನ ನೈಟ್ ಡ್ರೆಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ನಾನು ಇದನ್ನ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು, ಓಕೆನಾ? ಆದರೆ ಆ ಎಕ್ಸಿಬಿಷನ್ ಡೀಟೇಲ್ಸು ಅವರು ಇನ್ಸ್ಟಾಗ್ರಾಮ್ ಪೇಜ್ ಹೇಳಿದರು, ಬಟ್ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಅವಾಗ ನಾನು ಸೇವ್ ಆದರೂ ಮಾಡ್ಕೋಬೇಕಾಗಿತ್ತು. ಇವಾಗ ಅನುಭವಿಸ್ತಾ ಇದ್ದೀನಿ ನಾನು. ಗತ್ತೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಎಲ್ಲಾನು ಹೇಳ್ತಾನೆ, ಏನೂ ಮಾಡಲ್ಲ. ಆ್ಯಂಡ್ ನನ್ನ ತುಳಸಿ ಕಟ್ಟೆ ನೋಡಿ, ಹೋಗೋಣ ಬನ್ನಿ. ಮಳೆ ಬಂತೇನೋ ನೋಡು, ಮಾತಾಡ್ತಾ ಇದ್ಯಾ? ನಾನು ಕರೆಕ್ಟ್ ಆಗೇ ಇದ್ದೀನಿ, ನನ್ನ ಗಾಡಿನೂ ಕರೆಕ್ಟ್ ಆಗೇ ಇದೆ. ನೀನು ಪೆಟ್ರೋಲ್ ಹಾಕ್ಸಿದ ದುಡ್ಡು ಕೊಟ್ಟಿಲ್ಲ ಇನ್ನ ನಂಗೆ. 600 ರೂಪಾಯಿ. ನಾನ್ ಖರ್ಚು ಮಾಡಿರೋದು ನನಗ್ ಕೊಡ್ಬೇಕಲ್ವಾ? ನನ್ ದುಡ್ಡನ್ನ ನೀನು ಯಾವ್ದು ಪೆಟ್ರೋಲ್ ಹಾಕ್ಸಿರೋದು ಹೇಳು? ಈ ಗಾಡಿಗೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಕೊಡ್ಸದ್ನಲ್ಲ. ಯಾರ್ದು ಇದು ಗಾಡಿ? ಗಾಡಿ ನಂದು. ಯಾರು ಎತ್ಕೊಯ್ತಾ ಇರೋದು? ನಾನ್ ಯಾವಾಗ ಓಡಾಡಿದ್ದೀನಿ? ನಮ್ ಗಾಡಿ ಓಡಾಡಿಲ್ವಾ? ನಿನ್ ಗಾಡಿಲಿ ನಾನೆಲ್ಲಿ ಓಡಾಡಿದ್ದೀನಿ? ನಮ್ ಜೊತೆಲಿ ಓಡಾಡಿಲ್ವಾ? ಬೇಡ, ಮನೇಲೆ ಇರ್ಸು. ಬೇಡ ಬಿಡು, ನಾನೇ ಅಂತ ನೀನ್ ಏನಾದ್ರು ಹಂಗೆ ಹಿಂಗೆ ಅವಾಗ ಇರೋದು. ಏನ್ ಹಂಗೆ ಹಿಂಗೆ ಅಂತ ಅನ್ನೋದು ನಿನ್ಗೆ? ನಾನು ಯಾವಾಗಲೂ ಪ್ಯಾಡೆಡ್ ಬ್ಲೌಸೇ ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು. ಫಸ್ಟ್ ಟೈಮ್ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ತಗೊಬಂದು ಕೊಟ್ಟಿದ್ದೆ. ಅವರು ಮೈ ಅಳತೆನೇ ತೊಗೋತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮೈ ಅಳತೆ ಕೊಟ್ಟೆ. ಸೀರೆ ತೊಗೊಂಡಿರೋದು 450ಕ್ಕೋ 500 ರೂಪಾಯಿಗೇನೋ ಅಷ್ಟೇ. ಆದರೆ ಬ್ಲೌಸ್ ಹೊಲ್ಸೋಕ್ಕೇ ಅಷ್ಟು ಕೊಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಯಪ್ಪ ಅಂತ ಅನಿಸುತ್ತೆ. ನಮ್ಮಮ್ಮ ಅವರು ಸ್ಟಿಚಿಂಗ್ ಮಾಡದೇ ಇರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಮ್ಮಮ್ಮ ಸ್ಟಿಚಿಂಗ್ ಕೊಡ್ತಾರಲ್ಲ, ಅಲ್ಲೇ ಪರವಾಗಿಲ್ಲ, 300 ರೂಪೀಸ್ ಟು 400 ರೂಪೀಸ್ ಅಷ್ಟೇ ತೊಗೊಳೋದು ಅವರು. ಫಾಲು ಜಿಗ್ಜಾಗು ಬ್ಲೌಸ್ ನಾರ್ಮಲ್ಲು ಸ್ಟಿಚ್ ಮಾಡಿ ಕೊಡ್ತಾರೆ. ಇಲ್ಲಿ ಯಪ್ಪ ಜಾಸ್ತಿ ಅಂತ ಅನಿಸುತ್ತೆ. ಅದಾದಮೇಲೆ ಪಾತ್ರೆ ಅಂಗಡಿಗೆ ಹೋದ್ವಿ.
ಎಲ್ಲ ನೋಡ್ತಾ ಇದ್ದೆ. ನನಗೊಂದು ಕುಕ್ಕರ್ ಬೇಕಿತ್ತು ಮತ್ತು ಆಯಿಲ್ ಹಾಕೋದಕ್ಕೆ ಒಂದು ಡಬ್ಬಿ ಬೇಕಾಗಿತ್ತು. 525 480 ಪಡೆದ 480 ರೂಪಾಯಿ ಆಗುತ್ತೆ. ಇದಿರ್ಲಿ, ಇವಾಗ ಇದ್ರಲ್ಲಿ ನನಗೆ ದೊಡ್ಡದು ಬೇಕಲ್ಲ. ಹಾ 220 ಏನಿಲ್ಲ ಒಂದು ವಿಸಲ್ ಗೋಲ ಈಗ ಬೇಡ ಬಿಡಿ ಬಿಡಿ. ಇದು ಇನ್ನ ದೊಡ್ಡದು ಬರುತ್ತಾ? ಬರುತ್ತೆ. ತೋರ್ಸಿ. ಅಟ್ ಪ್ರೆಸೆಂಟ್ ಈಗ ದೇವ್ರ ದೀಪಕ್ಕೂ ತೆಗ್ದು ಮಾಡಕ್ಕಾಗಲ್ಲ. ಸಲ ಬಿಸಿ ಮಾಡಿ ಕಾಯಿಸ್ಬಿಟ್ಟು ಇಟ್ಬಿಡ್ತೀನಿ ತುಪ್ಪನ. ಬೆಳಿಗ್ಗೆ ಹಂಗೆ ಆಗೋದು. ತುಪ್ಪನ ಓನ್ಲಿ ಹೊಸ ಕುಕ್ಕರ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಕ್ಕೆ ಖುಷಿ ಆಗ್ತಿದೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅದು ಕೂಡ ಪ್ರೆಸ್ಟೀಜನೇ. ಇವಾಗ ತಗೊಂಡಿದಂತೂ ನೋಡೋಣ ಇವಾಗ ಇದು ಹೇಗಿದೆ ಅಂತ. ನೋಡಿ, ಇದು ಬಿಸಿ ಮಾಡಿಬಿಟ್ಟು ಹಿಂಗೆ ತೆಗೆದ್ರೆ ನೀಟಾಗಿ ಹೋಗುತ್ತೆ. ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಆದ್ರೆ ಇನ್ನು ಕಾದಿಲ್ಲ ಅನ್ಸುತ್ತೆ. ಅದು ಕಾದಾಗ ಹಿಂಗ್ ತೆಗೆದ್ರೆ ನೀಟಾಗಿ ಹೋಗುತ್ತೆ. ಅದು ಬಂತು ಸಿ ಕುಕ್ಕರ್ ಯಾರಾದ್ರೂ ಹಿಡ್ಕೋಬೇಕಿತ್ತು. ನೋಡಿ ನೀಟಾಗಿ ಬರ್ತಿದೆ. ಇರಿ, ಆಮೇಲೆ ಏನಾದ್ರೂ ಆಗ್ಬಿಟ್ರೆ ಯಾಕೆ ಬೇಕು. ಕುಕ್ಕರ್ನ ಹಿಂಗ್ ಹಿಡ್ಕೊಂಡು ಹಿಂಗ್ ತೆಗ್ದು ಬಿಡೋದು, ನೀಟಾಗಿ ಎಲ್ಲ ಬಂದ್ಬಿಡ್ತು. ಅಂಡ್ ಇದ್ರ ಜೊತೆಗೆ ಆಯಿಲ್ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ನಾನು ಅಯ್ಯೋ ಅಂಟ್ಕೋತಿದೆ ಗುರು, ಇದನ್ನ ತಗೊಂಡಿದ್ದೀನಿ. 1 ಲೀಟರ್ ಹಿಡಿಯಲ್ಲ. ನಾನೇನು ಅನ್ಕೋತಾ ಇದ್ದೀನಿ ಅಂದರೆ ಇದಕ್ಕೆ ತುಪ್ಪ ಕಾಯಿಸ್ಬಿಟ್ಟು ಇಡೋಣ, ದೇವ್ರ ಮನೆಗೆ ಬೇಕು ಅಂತ. ಯಾಕೆಂದರೆ ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ತುಪ್ಪದ ದೀಪ ಬೆಳಗೋದಕ್ಕೆ. ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಆನ್ಲೈನಲ್ಲೇ ನೋಡಿದೆ ನಾನು, ಆನ್ಲೈನಲ್ಲಿ ತಗೊಳ್ಳಿಲ್ಲ, ಇಲ್ಲಿ ತಗೊಂಡೆ. ಇದಕ್ಕೆ 650 ರೂಪಾಯಿ ಗೈಸ್. ಆನ್ಲೈನಲ್ಲಿ 500 ರುಪೀಸ್ ಏನೋ ಇತ್ತು ಅನ್ಸುತ್ತೆ. ವಿತ್ ಸ್ಪೂನ್ ಬರ್ತಿತ್ತು. ಸೊ ಅಲ್ಲೂ ಆರ್ಡರ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ. ಸದ್ಯಕ್ಕೆ ಇಷ್ಟು ಸಾಕು, ನೋಡೋಣ ಹೆಂಗೋ ಮ್ಯಾನೇಜ್ ಆಗುತ್ತೆ. ಮತ್ತು ಎಣ್ಣೆನ ನಾನು ಮೊದಲೆಲ್ಲ ಗಾಜಿಂದ ಇದರಲ್ಲಿ ಇಡ್ತಾ ಇದ್ದೆ, ಓಕೆನಾ. ಅದು ತುಂಬ ಕಷ್ಟ ಆಗ್ತಿದೆ, ಒಳಗಡೆ ಕೈ ಹಾಕಿ ವಾಶ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ. ಅದಕ್ಕೆ ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದೊಂದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇದು ಬೇಕು, ಇದು ಚೆನ್ನಾಗಿ ಯೂಸ್ ಮಾಡ್ತೀನಿ. ಸೊ ಅದೊಂದು ಇಟ್ಕೊಂಡಿದ್ದೀನಿ, ಚಪಾತಿ ರೊಟ್ಟಿ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇದಕ್ಕೆ ಈ ಥರ ಈ ಸ್ಪೂನ್ ಇಷ್ಟಪಟ್ಟಿನೇ ತೊಗೊಂಡಿರೋದು. ನೋಡೋಣ ಈ ಅಳತೆಯಲ್ಲೇ ಎಣ್ಣೆ ಹಾಕೋಬೋದು ಅಂತ. ಲೆಟ್ಸ್ ಏನು ಮಾಡ್ತೀನಿ ಅಂತ. ದೇವ್ರ ಮನೆಗೆ ಇಡ್ಲಾ ಅಥವಾ ಇಲ್ಲಿಗೆ ಯೂಸ್ ಮಾಡ್ಲಾ. ಇದು 1 ಲೀಟರ್ ಆಗ್ಬಿಟ್ಟಿದ್ದೀರೋ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ನಾನು. ಎಣ್ಣೆ 1 ಲೀಟರ್ದು ಹಿಡಿಯುತ್ತೆ ಅಂದ್ಬಿಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ದೆ. 1 ಲೀಟರ್ ಅದು ಹಿಡಿಯಲ್ಲ, ಅದಕ್ಕೋಸ್ಕರ ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ. ನನ್ನ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ವಿಷಲ್ ಹೊಡಿತಾ ಇಲ್ಲ ಗಾಯ್ಸ್. ನೋಡಿ ಹಿಂಗೆಲ್ಲ ಆಗಿದೆ. ನೀರು ಜಾಸ್ತಿ ಆಗಿದೆ ಅಂದ್ರೂ ಕೂಡ ವಿಷಲ್ ಹೊಡಿಬೇಕು ತಾನೆ, ನೀರೆಲ್ಲ ಈಚೆ ಬಂದ್ಮೇಲೆ. ಒಂದು ವಿಷಲ್ ಹೊಡಿತು ಸಾಕು ಒಂದೇ. ನೋಡೋಣ, ಫಸ್ಟ್ ಬೇರೆ ಅಲ್ವಾ, ಹೆಂಗೋ ಏನೋ ಅಂತ ಅನ್ನಿಸ್ತಿದೆ. ಎಲ್ಲ ನೀರೆಲ್ಲ ಬರ್ತಿದೆ ಗುರು. ನೋಡಿಲ್ಲಿ ಫುಲ್ಲು ಹಳೆ ಕುಕ್ಕರ್ ತರಾನೇ ಆಗ್ಬಿಡ್ತು. ನೀರ್ ಜಾಸ್ತಿ ಆಗಿದೆ ಅನ್ಸುತ್ತೆ. 1 ಲೋಟಕ್ಕೆ 2 ಲೋಟ ನೀರ್ ಹಾಕಿದ್ದೀನಿ ಅಪ್ಪಿ, ಬಟ್ ಆದ್ರೂ ಈ ತರ ಆಗ್ತಿದೆ. ಟೈಮೇ ಸರಿ ಇಲ್ಲ ಗುರು. ಆಸೆ ಪಟ್ಟು ತಗೊಬಂದಿದ್ದೀನಿ, ನೋಡಿದ್ರೆ ಆಗ್ತಲ್ಲ. ನೋಡಿ ಇದೆಷ್ಟು ಚೆನ್ನಾಗಿ ಈಜಲ್ಲೋದಿರುತ್ತೆ. ಅದೇನೂ ಪ್ರಾಬ್ಲಮ್ ಇಲ್ಲ, ಇದ್ರದ್ದೇ ಪ್ರಾಬ್ಲಮ್. ರೈಸ್ ಮಾಡೋಕ್ಕೇನೆ ಪ್ರಾಬ್ಲಮ್ ಆಗ್ತಿರೋದು. 1 ಗ್ಲಾಸ್ ನೀವು ನಂಬಲ್ಲ ಗೈಸ್, ಇದ್ರಲ್ಲಿ 1 ಗ್ಲಾಸ್ ಮಾಡಿದ್ರು ಕೂಡ ಉಳ್ಕೊಳ್ಳುತ್ತೆ ನಮ್ಮ ಮನೇಲಿ. ಹೆಂಗ್ ಮಾಡೋದು ಅಡುಗೆನ, ಸಾಕಾಗ್ಬಿಡುತ್ತಪ್ಪ. ನೆನ್ನೆ ನೈಟ್ ವಿಡಿಯೋ ಸ್ಟಾರ್ಟ್ ಮಾಡಿ ಎಂಡ್ ಮಾಡಲಿಲ್ಲ, ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ತಂದಿದ್ದಾರೆ. ಮನೇಲಿ ಐಟಮ್ ಖಾಲಿ ಆಗಿತ್ತು. ನೆನ್ನೆ ಹೋಗಿದ್ದೆ ಐಟಮ್ ತರಕ್ಕೆ ಅಂತ, ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಕುಕ್ಕರ್ ತಗೊಬಂದ್ವಿ. ಈ ಐಟಮು ಬೇಕಿತ್ತು. ಕಡಲೆನೂ ಖಾಲಿ ಆಗಿತ್ತು, ಬೇಳೆ ಖಾಲಿ ಆಗಿತ್ತು, ಆ್ಯಂಡ್ ಆಲ್ಸೋ ಕಡಲೆ ಬೀಜನೂ ಖಾಲಿ ಆಗಿತ್ತು. ನಿಮಗೆ ನೆನಪಿದ್ಯಾ ಈ ಥರದ್ದು ಹುಣ್ಸೆಹಣ್ಣ ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂತಾ ಇದ್ವಿ ಅಂದರೆ, ಏನೋಪ್ಪ ಇವತ್ತು ತಗೊಂಬಂದು ಕೊಟ್ಟೋದ.
ಆ್ಯಂಡ್ ಇಂಪಾರ್ಟೆಂಟ್ಲಿ ಬೇಕಾಗಿದ್ದಿದ್ದು ಮೊಟ್ಟೆಯನ್ನು ತಂದಿಲ್ಲ, ಬರ್ತಾ ಫೋನ್ ಮಾಡಿ ಹೇಳಿಲ್ಲ. ಸೊ ಮುಖನೂ ತೊಳೆದಿಲ್ಲ ಗೈಸ್, ಡೋಂಟ್ ಮೈಂಡ್. ಆದ್ರೂ ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಸಿ ಅಪ್ಪಿ, ಕಾಪಿರೈಟ್ ಇಶ್ಯೂ ಆಗುತ್ತೆ ಪ್ಲೀಸ್. ಸೊ ಮೊಟ್ಟೆನ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಎಗ್ ರೈಸ್ ಮಾಡೋಣ ಅಂತ. ವೆದರ್ ಸ್ವಲ್ಪ ಕೂಲಾಗಿರೋದಕ್ಕೆ ನಿದ್ದೆ ಗುಂಗಲ್ಲೇ ಇದ್ದೀನಿ. ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ನೋಡ್ತೀನಿ. ಆ್ಯಂಡ್ ನಿಮಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು. ನಾನು ಒಂದು 2-3 ಪ್ರಾಡಕ್ಟ್ಸ್ ತರಿಸಿದ್ದೆ, ಆದರೆ ರೆಡಿಯಾಗಿಲ್ಲ. ಹಿಂಗೆ ವಿಡಿಯೋ ಮಾಡಲ ಏನೋ ಅಂತ ಸುಮ್ಮನೆ ಇದ್ದೀನಿ. ಇನ್ಸ್ಟಾಗ್ರಾಮಿಗೆ ಏನಾದರೂ ಶಾರ್ಟ್ಸ್ ವಿಡಿಯೋ ಮಾಡಿದ್ರೆ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ನೋಡಿ. ತುಂಬ ಜನ ಅಂಡರ್ ಐಸ್ಗೆ ಸೊಲ್ಯೂಷನ್ ಬೇಕು ಅಂತ ಇದ್ರಿ. ನಾನು ಇವಾಗ ತುಂಬ ಕಾಸ್ಟ್ಲಿಯಾಗಿ ಒಂದನ್ನು ತರಿಸಿದ್ದೇನೆ ಪ್ರಾಡಕ್ಟು. ಯೂಸ್ ಮಾಡಿದ್ಮೇಲೆ ಅದು ರಿಸಲ್ಟ್ ಸಿಗ್ತಾ ಇಲ್ವಾ ಅನ್ನೋದನ್ನೇ ಹೇಳ್ತೀನಿ. ಬಟ್ ತುಂಬ ದಿನ ಅನ್ಕೋತಾ ಇದ್ದೆ ಅದೊಂದನ್ನ ಟ್ರೈ ಮಾಡಬೇಕು ಅಂತ. ನನಗೂ ಕೂಡ ಅಂಡರ್ ಐಸ್ ಡಾರ್ಕ್ ಇದೆ, ಇಲ್ಲ ಅಂತ ಏನಿಲ್ಲ, ಇದೆ. ಲೆಟ್ ಸಿ ಏನಾಗುತ್ತೆ ಅಂತ. ಮೊಟ್ಟೆ ಇಲ್ಲ ಅಂತ ಮೊಟ್ಟೆ ತರಕ್ಕೆ ಹೋಯ್ತಾ ಇದ್ದೀವಿ. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ, ಎತ್ತಾಕಬೇಕು. ಇನ್ನೊಂದ್ಸಲ ಮಷಿನ್ಗೆ ಹಾಕಿದ್ದೀನಿ, ಅದನ್ನ ಒಣೆ ಹಾಕಬೇಕು. ಇಷ್ಟಿದೆ ಕೆಲಸ ಸದ್ಯಕ್ಕೆ. ಅವನಿಗೇನೋ ಬಾಡಿಗೆ ಇದೆ, ಹೋಗ್ತೀನಿ ಅಂತ ಇದ್ದ ಸಂಜೆ. ಸೊ ಇವಾಗ ಎಗ್ ರೈಸ್ ಮಾಡಿ ಕೊಟ್ಬಿಟ್ಟು ಅವನಿಗೆ. ಎಗ್ ರೈಸು ನನಗಿನ್ನ ಅವನೇ ಚೆನ್ನಾಗಿ ಮಾಡೋದು, ಸೊ ಅವನೇ ಮಾಡ್ತಾನೆ, ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸೊ ನೋಡೋದಾ. ಆ್ಯಂಡ್ ಮೈಸೂರಲ್ಲಿ ಸ್ಯಾರಿದು ಸೇಲ್ ನಡೀತಾ ಇದೆ ಗೈಸ್. ನಾನು ಎಷ್ಟೊಂದು ಸಲ ಯಾವುದಾದ್ರೂ ಒಂದು ಸೇಲ್ಗಾದರೂ ಹೋಗ್ಬೇಕು ಅಂತ ಅನ್ಕೋತೀನಿ, ಬಟ್ ಆದರೆ ಆಯ್ತಾನೆ ಇಲ್ಲ. ಇವ್ನಿಗೆ ಹೇಳಿದ್ರೆ ಇವ್ನ ತಲೆಗೆ ಆಗೋತ್ತಾ ಇಲ್ಲ. ಅವನ ಹತ್ರ ಏನು ಖರ್ಚು ಮಾಡಿಸಲ್ಲ, ಬಟ್ ಆದರೂ ಕರ್ಕೊಂಡು ಹೋಗೋಕೆ ಕಷ್ಟಪಡ್ತಾನೆ. ಅದು ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಆ ಬೆಳಕಿಗೆ ಯಾವ ಥರ ಕಾಣಿಸ್ತಿದೆ, ಈ ಬೆಳಕಿಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ನನ್ನ ಅಂಬಾರಿ ಈಚೆ ಇದೆ ಅಂತ ಅನಿಸುತ್ತೆ. ಇದು ನಮ್ಮ ಒಂದು ಅಪಾರ್ಟ್ಮೆಂಟ್, ಕಾರ್ ಪಾರ್ಕಿಂಗ್ ಏರಿಯಾ, ಬೈಕ್, ಕಾರ್ ಎಲ್ಲ. ತುಂಬ ಜನ ಹೋಮ್ ಟೂರ್ ಕೇಳಿದ್ದೀರಾ, ಬಟ್ ಇನ್ನೂ ಪ್ರಾಪರಾಗಿ ನಾನು ಸೆಟ್ ಮಾಡಿಲ್ಲ, ಅದಕ್ಕೆ ಇನ್ನೂ ಮಾಡಿಲ್ಲ. ಸೊ ಅದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನಕ್ಕೆ ನಾವು ಮನೆ ಖಾಲಿ ಮಾಡಿದ್ವಿ, ಏನು ಎತ್ತ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋದಾ. ಆ್ಯಂಡ್ ಇಲ್ಲಿ ಗೇಟ್ ಹಾಕ್ಲೇಬೇಕು, ನೋಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಬಿಕಾಸ್ ಎಷ್ಟೊಂದು ಜನ ಹಂಗೆ ತೆಗ್ಬಿಟ್ಟು ಹೋಗ್ತಾ ಇದ್ರು, ಅವರು ನೋಡೋವರೆಗೂ ನೋಡಿದ್ರು, ಅದಕ್ಕೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಏನೋ ಅಲ್ಲಿ ಅಡಿಕೆ ಮುಂಗುಸಿ ಅಲ್ಲಿ ಹೋಗ್ಲಿ ಬಿಡು ಬಿಡು ಬಿಡು. ಅಲ್ಲಿ ಭಯ ಆಗುತ್ತೆ ನಂಗೆ. ಹುಡುಗಿರು ಇದ್ದಂಗೆ ಮನೇಲಿ ಇದ್ದಾಗ ಹಿಂಗಿರ್ತಾರೆ, ಹೊರಗಡೆ ಬಂತು ಅಂದ್ರೆ ಹಿಂಗ ಆಗ್ಬಿಡ್ತಾರೆ. ಏನ್ ಹೇಳ್ತೀಯ ಸಿ, ಇಷ್ಟು ಐಟಮ್ ತಗೊಬಂದಿದ್ದೀವಿ. ಇದರಲ್ಲಿ ಮೊಟ್ಟೆ ಇದೆ, ಇದರಲ್ಲಿ ಸೋಪ್ ಇದೆ ವಾಶ್ ಮಾಡೋಕ್ಕೆ, ಮತ್ತೆ ಇವಾಗ ಫ್ರೈಡ್ ರೈಸ್ ನಾಳೆ ಬೆಳಿಗ್ಗೆಗೆ. ಸೊ ಇವಾಗ ಎಗ್ ರೈಸ್ಗೂ ಇದನ್ನ ಹಾಕ್ಬೇಕಂತೆ, ಅದಕ್ಕೆ ಇದನ್ನ ತಂದಿದ್ದಾನೆ. ಚೆನ್ನಾಗಿದೆ ಅಲ್ಲ? ಎಷ್ಟೊತ್ತರ್ಗು ಹಿಂಗೆ ಇಟ್ಕೊಂಡಿರ್ತೀನಿ ನೋಡೋಣ.